ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ಯಾವಾಗಲೂ ಓಲಾ ಫುಡ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರಲ್ಲ ಅಂದ್ಬಿಟ್ಟು ನಿಮಗೂ ಬೇಜಾರಾಗಿರಬೇಕು. ನೋಡಿ, ಇವಾಗ ಇನ್ನೊಂದು ಟ್ರಾಫಿಕ್ ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ನೋಡಿ, ಇವಾಗ ಯಾವ ಟ್ರಾಫಿಕ್ ಅಂತಂದರೆ ಇಲ್ಲಿ ಬ್ಯಾಟ್ರಳ್ಳಿ ನಿಯರ್ ಬೈ ಬಸ್ ಸ್ಟಾಪ್ ಹತ್ರ ಇಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಈ ಕಡೆ ಮಾಗಡಿ ರೋಡ್, ಇದು ಮಾಗಡಿ ರೋಡಲ್ಲಿ ನಿಯರ್ ಬೈ ಈ ಕಡೆ ಸುತ್ತಳಿ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀನಿ. ನಾನು ಈ ಕಡೆ ಬ್ಯಾಟ್ರಳ್ಳಿ ಸೈಡಿಂದ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪಿಂದ. ಆ ಕಡೆ ರೋಡ್ ಟ್ರಾಫಿಕ್, ಈ ಕಡೆ ಟ್ರಾಫಿಕ್ ಎರಡು ಕಡೆ ಬರುತ್ತೆ. ಈಗ ಅದನ್ನು ಕೂಡ ನಾನು ವೀಡಿಯೋ ಮಾಡೋಕ್ಕೆ ಇಲ್ಲಿ ಈ ಕಡೆ ಬಂದಿರೋದು. ಈಗ ತೋರಿಸ್ತೀನಿ ನೋಡಿ ಈಗ ಟ್ರಾಫಿಕ್ ಹೇಗಿದೆ ಅಂತ. ನೋಡಿ, ಈ ಕಡೆ ಸಂಜೆ ಆಯಿತು ಅಂದರೆ 6 ಗಂಟೆ ಆಯಿತು ಅಂತಂದರೆ ಈ ಕಡೆ ನೋಡಿ, ಇಲ್ಲಿಂದ ಈಗ ಸುಕ್ಕುರ್ಕಟ್ಟೆವರೆಗೂ ಯಾವ ಥರ ಟ್ರಾಫಿಕ್ ಇದೆ. ಯಾಕೆಂದರೆ ಆ ಕಡೆ ರೋಡ್ ಪಾರ್ಕಿಂಗ್ ಹಾಕೊಂಡ್ಬಿಟ್ಟಿರ್ತಾರೆ. ಮಾಗಡಿ ಮೇನ್ ರೋಡ್, ಇದು ಮೇನ್ ರೋಡು ಕೂಡ ಆ ಕಡೆ ಪಾರ್ಕಿಂಗು, ಫುಟ್ಪಾತ್, ಬೈ ಗಾಡಿಗಳು ಎಲ್ಲ ಇರೋದ್ರಿಂದ ನೋಡಿ ಇಲ್ಲಿ ಎಷ್ಟೆಷ್ಟು ಟ್ರಾಫಿಕ್ ಇದೆ ಅಂತ. ಇಲ್ಲಿಂದನೇ ತುಂಬ ನೀವು ನೋಡ್ತಾ ಇದ್ರೆ ಈ ಕಡೆ ರೋಡಲ್ಲಿ ಇದೆಲ್ಲ ಒಂದು ಸ್ವಲ್ಪ ಮಾಗಡಿ ರೋಡ್ ಅಷ್ಟು ಇನ್ನೂ ಡೆವಲಪ್ಮೆಂಟ್ ಇಲ್ಲ. ಆದರೂ ಕೂಡ ನೈಸ್ ರೋಡ್ವರೆಗೂ ಹೆವಿ ಟ್ರಾಫಿಕ್ ಇದೆ ಈ ರೋಡಲ್ಲಿ. ನೈಸ್ ರೋಡ್ವರೆಗೂ ಹೆವಿ ಟ್ರಾಫಿಕ್ ಇರುತ್ತೆ. ಲೆಕ್ಕ ಹೇಳಬೇಕು ಅಂತಂದರೆ ಈ ಕಡೆ ಎಲ್ಲ ಬಸ್ ಸ್ಟಾಪಲ್ಲೆಲ್ಲ ತುಂಬ ಕಾಯ್ತಿರ್ತಾರೆ. ನೋಡಿ, ಅಲ್ಲಿ ಈಗ ಟ್ರಾಫಿಕ್ ನೋಡಿದ್ರಲ್ಲ, ಆ ಟ್ರಾಫಿಕ್ಕು ಲಾಸ್ಟು ನಾನು ನಿಮಗೆ ತೋರಿಸ್ತಿರೋ ಟ್ರಾಫಿಕ್ ನೋಡಿದ್ರಲ್ಲ. ಈಗ ಅದಕ್ಕಿಂತ ಈಗ ನೆಕ್ಸ್ಟ್ ನೋಡಿ, ಈಗ ಇನ್ನೊಂದು ಸ್ವಲ್ಪ ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರಾಫಿಕ್ ಇದೆ. ಈಗ ಮತ್ತೆ ಇಲ್ಲಿ ಗ್ಯಾಪ್ ಆದಮೇಲೆ ಇನ್ನೊಂದು ಟ್ರಾಫಿಕ್ ಇದೆ. ನೋಡಿ, ಇಲ್ಲಿ ಹೇಗೆ ತುಂಬ ನಿಂತಿರ್ತಾರೆ. ಮಿನಿಮಮ್ ಇಲ್ಲ ಅಂತಂದ್ರೆ ಸುತ್ತವರೆಗೂ ಕೊಟ್ಟಿಗೆ ಮಾಡಿವರೆಗೂ ಹೆಂಗೆ ನಿಂತಿರ್ತಾರೆ ಅಂತ. ಈ ಟ್ರಾಫಿಕಲ್ಲಿ ನಿಜವಾಗ್ಲೂ ಈ ಕಡೆ ಈಗ ಇನ್ನೇನು ಆಫೀಸ್ಗೂ ಇಂಥ ಬರೋರು ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅವ್ರಿಗೆ. ನಿಜವಾಗ್ಲೂ ಆಫೀಸಿಗೆ ಮನೆಗೆ ಹೋಗೋ ಟೈಮೇ 1 ಅವರ್ 2 ಅವರ್ ಆಗುತ್ತೆ, ಏನೋ ಗೊತ್ತಿಲ್ಲ. ಅಂಥ ಟ್ರಾಫಿಕ್ ಇರುತ್ತೆ ಈ ಸುಂಕುರ್ಕಟ್ಟೆ ಈ ಸೈಡು ಕೂಡ. ಯಾಕೆಂತಂದರೆ ರೋಡ್ ಕೂಡ ಅಷ್ಟು ಡೆವಲಪ್ಮೆಂಟ್ ಇಲ್ಲ. ನೋಡಿ, ಬಸ್ಗಳು ಕೂಡ ಬಸ್ ಮೇಲೆ ಬಸ್ ಬರ್ತಾನೆ ಇರ್ತವೆ. ಮಾಗಡಿ ಟು ಮೆಜೆಸ್ಟಿಕ್ ಟು ಮಾಗಡಿ ಓಡಾಡ್ತಾ ಇರ್ತವೆ. ಸುಮ್ಮನೆ ಬ್ರಿಡ್ಜ್ ಮೇಲೆ ಓಡಾಡ್ತಾ ಇರ್ತವಲ್ಲ, ಅದರಿಂದ ಇಲ್ಲಿ ಇಷ್ಟೊಂದು ಟ್ರಾಫಿಕ್ ಆಗುತ್ತೆ. ನೋಡಿ, ಇಲ್ಲಿ ಈಗ ಟ್ರಾಫಿಕ್ ಆಗಲೇಬೇಕೀಗ. ಈಗ ಬಂದಿದ್ದೀನಿ ನೋಡಿ ಲೊಕೇಶನಲ್ಲಿ. ಇಲ್ಲಿ ನಿಂತ್ಕೊಳ್ಳೇಬೇಕು, ಒಂದು ಅರ್ಧ ಗಂಟೆ ಕಾಯಲೇಬೇಕು ಅಂಥ ಪರಿಸ್ಥಿತಿ ಬರುತ್ತೆ ಈಗ ಟ್ರಾಫಿಕ್. ನೋಡಿ, ಈಗ ಚಿಕ್ಕ ತಗೋತಾ ಇದ್ದೀನಲ್ಲ ಅಂತ. ಈಗ ಯಾವ ಥರ ಟ್ರಾಫಿಕ್ ಅಂತ ಈಗ ನೋಡಿ ಗೊತ್ತಾಗುತ್ತೆ ನಿಮಗೆ. ಇಲ್ಲೆಲ್ಲ ಹೆಂಗಿರುತ್ತೆ ಅಂತ ನೋಡಿ. ಸ್ಕೂಟ್ರು ಕೂಡ ಸ್ವಲ್ಪ ಇಲ್ಲಿ ನಿಲ್ಸೋಕ್ಕೂ ಆಗಲ್ಲ. ಒಂಚೂರು ಟಚ್ ಆಯಿತು ಗಾಡಿಗೆ ಅಂತಂದ್ರೂ ಕೂಡ ಹೆಂಗೆಲ್ಲ ಏನೇನೆಲ್ಲ ಮಾತಾಡೋಕೆ ಬರ್ತಾರೆ, ಬೈಯಕ್ಕೆ ಬರ್ತಾರೆ ಅಂದರೆ ಜನಗಳು. ಆ ರೀತಿ ಇಲ್ಲಿ ಟ್ರಾಫಿಕ್ ಆಗಿದೆ. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಅಗದು ಬಿಟ್ಟಿದ್ದಾರೆ. ಇಲ್ಲೊಂದು ಏನೋ ರೆಡಿ ಮಾಡೋದಕ್ಕೆ ಏನೋ CBMP ಅವರು ನೋಡಿ ನೋಡ್ತಾ ಇದ್ರಲ್ಲ, ಈ ಕಡೆ ಈ ಥರ ಎಲ್ಲ ಆಗಿರೋದಕ್ಕೆ ಹೀಗಾಗಿರೋದು ಇದು. ಏನೋ BWSSB ಅವರೆಲ್ಲ ಏನೇನೋ ಬೀದರ್ ಈ ಸೈಡೆಲ್ಲ. ಅದು ಬಿಟ್ಟರೆ ನೋಡಿ, ಈ ಕಡೆ ಎಲ್ಲ ಹಿಂಗೇನೋ ಕ್ರಾಸ್ ಕಡೆ ಎಲ್ಲ ರೋಡ್ ಕ್ರಾಸ್ ಮಾಡುವಾಗ ಈ ಕಡೆ ಬಸ್ಗಳು, ವೆಹಿಕಲ್ಗಳು ನೋಡಿ, ಇಲ್ಲಿ ಪೊಲೀಸೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ನೋಡಿ, ಪೊಲೀಸು ಕೂಡ ಇದ್ದಾರೆ. ಇಲ್ಲಿ ಪೊಲೀಸು ಕೂಡ ಇದ್ರೂ ಕೂಡ ತುಂಬ ಟ್ರಾಫಿಕಲ್ಲಿ ಕೂಡ ಹೋಗ್ತಾ ಇದೆ ರೋಡಲ್ಲಿ ವೆಹಿಕಲ್. ಆದರೂ ಕೂಡ ನಿಮಗೆ ಟ್ರಾಫಿಕ್ ಬಗ್ಗೆ ಇದಕ್ಕೆಲ್ಲ ಕೆಲವ್ರಿಗೆ ಆಸಕ್ತಿ ಇಲ್ಲೇ ಇರ್ಬೋದು, ಕೆಲವ್ರಿಗೆ ಆಸಕ್ತಿ ಇರ್ಬೋದು. ನಮ್ಮ ಬೆಂಗಳೂರು ಟ್ರಾಫಿಕ್ನ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಗೌರ್ಮೆಂಟ್ ಕೈಲಿ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ನೋಡೋಣ. ನೋಡಿ, ನಮ್ಮ ಬೆಂಗಳೂರು ಟ್ರಾಫಿಕ್ನ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಪೊಲೀಸು ಕೂಡ ಲೇಡೀಸ್ ಪೊಲೀಸು ಎಲ್ಲ ಹೆಂಗೆಲ್ಲ ಇದು ಮಾಡ್ತಾಯಿದ್ದಾರೆ. ಲೇಡೀಸ್ ಪೊಲೀಸು ಇದ್ದಾರೆ, ಎಲ್ಲರೂ ಇದ್ದಾರೆ. ನೋಡಿ, ಇಲ್ಲೆಲ್ಲ ಲೆಕ್ಕ ಹೇಳಬೇಕು ಅಂದರೆ ಡಬಲ್ ದೊಡ್ಡ ರೋಡೇ ಇದು ಮಾಗಡಿ ರೋಡು. ಆದರೂ ಕೂಡ ಈ ಥರ ಹಿಂಗೆ ಟ್ರಾಫಿಕಲ್ಲೇ ಹೋಗ್ತಾ ಇದೀವಲ್ಲ, ಅದಕ್ಕೆ ಯಾಕೆ ಆಗ್ತಾಯಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾಯಿಲ್ಲ. ನೋಡಿ, ಮುಂದೆ ನೋಡಿ ಇನ್ನೂ ತೋರಿಸ್ತೀನಿ ನಾನು ನಿಮಗೆ.